ಲೇ ನಾನು ಬಡ್ಕೊಂಡೆ ಅರ್ಚ್ಕೊಂಡೆ. ನನ್ನ ಮಾತು ಕೇಳ್ದ ನೀನು? ಇವ್ರು ನನ್ನ ಫ್ರೆಂಡ್ಸು, ಚಡ್ಡಿ ದೋಸ್ಗಳು ಅಂತ ತಲೆ ಮೇಲೆ ಎತ್ಕೊಂಡು ಕುಣಿತಾ ಇದ್ದೆ. ನೋಡ್ಕೋ ಇವಾಗ ಚೆನ್ನಾಗಿ ನೋಡ್ಕೋ. ಈ ಕಾಲೇಜ್ ಬಿಟ್ಟವ್ರನ್ನ, 3-4 ಬ್ಯಾಗ್ ಇಟ್ಕೊಂಡಿರೋರ್ನ, ಬೆಳಿಗ್ಗೆ 10 ಗಂಟೆಗೆ ಎದ್ದೇಳೋರ್ನ ನೋಡೋ, ನನ್ನನ್ನು ನೋಡೋ. ನಾನು ಇಂಜಿನಿಯರಿಂಗ್ ಓದೋವಾಗ್ಲೇ ಈ ಓತ್ಲ ಹೊಡೆಯೋರ ಭವಿಷ್ಯ ಏನು ಅಂತ ನನಗೆ ಅವಾಗಲೇ ಅರ್ಥ ಆಗೋಯ್ತು. ಎಲ್ಲ ಓದಿದ್ರು ಏನು ಓದಿಲ್ಲ ಅಂತ ಹೇಳಿ ಎಕ್ಸಾಮ್ ಬರ್ತಿದ್ದಕ್ಕೆ ಇವತ್ತು ಸಾಫ್ಟ್ವೇರ್ ಇಂಜಿನಿಯರಾಗಿ ಕೆಲಸ ಮಾಡ್ತಿದ್ದೀನಿ. ಇಲ್ಲ ಅಂದಿದ್ರೆ ಈಗ ಯಾರ್ದೋ ಟ್ರೀಟ್ಗೋಸ್ಕರ ಕಾಯ್ಕೊಂಡು ಕೂರ್ಬೇಕಿತ್ತು. ಅಪ್ಪ, ಇನ್ನು ಒಂದೇ ಒಂದು ಮಾತು ನನ್ನ ಫ್ರೆಂಡ್ಸ್ ಚಡ್ಡಿ ದೋಸ್ಗಳ ಬಗ್ಗೆ ಮಾತಾಡಿದ್ರು ಇಲ್ಲೇ ನನ್ನ ಹೆಣ ನೋಡ್ಬೇಕಾಗತ್ತೆ. ಏನ್ ಅನ್ಕೊಂಡಿದ್ಯಾ ನನ್ನ ಫ್ರೆಂಡ್ಸ್ನ? ಏನ್ ಗೊತ್ತು ನಿನಗೆ ಅವ್ರ ಬಗ್ಗೆ? ಇಷ್ಟು ದಿನ ಅವ್ರು ಹಾಕೋ ಫೋಟೋಸ್ನ ಲೈಕ್ ಮಾಡ್ತಿದ್ದೆ, ಬರೇ ಕಮೆಂಟ್ ಮಾಡ್ತಿದ್ದೆ ಅಷ್ಟೇ. ಇನ್ಮೇಲಿಂದ ಅವ್ರು ಹಾಕೋ ಫೋಟೋಸ್ನ ಶೇರ್ ಮಾಡ್ತೀನಿ, ನನ್ನ ವಾಟ್ಸಪ್ ಪ್ರೊಫೈಲ್ DP ಮಾಡ್ಕೋತೀನಿ ಇನ್ಮೇಲೆ, ಗೊತ್ತಾಯ್ತಾ? ನನ್ನ ಫ್ರೆಂಡ್ಸ್ನ ಯಾವುದೋ ಸ್ಟೂಪಿಡ್ ನಿನ್ನ ರಿಲೇಟಿವ್ಸಿಗೆ ಹೋಲಿಸ್ತಾ ಇದೆಯಾ? ಇದೇ ಥರ ವೀಕ್ಡೇಲಿ ನಿನ್ನ ಬರ್ತ್ಡೇ ಬಂದಿದ್ರೆ ವಾಟ್ಸಪ್ಪಲ್ಲಿ ವಿಶ್ ಮಾಡಿರೋರು, ಮರ್ತೋಗಿರೋರು, ನಿಮ್ಮ ಮಗ ಎಷ್ಟನೇ ರ್ಯಾಂಕ್ ಬಂದ ಅಂತ ಕೇಳಿರೋರು, ಹಿಂಸಾತ್ಮಕವಾಗಿ ನಡ್ಕೊಂಡಿರೋರು. ಅದೇ ನೋಡು ನನ್ನ ಚಡ್ಡಿ ದೋಸ್ಗಳು ನೋಡು ಹೇಗೆ ನಿಂತಿದ್ದಾರೆ ನೋಡು. ಬರ್ತ್ಡೇ ಟ್ರೀಟ್ ಕೊಡಿಸ್ತೀನಿ ಅಂತಿದ್ದಕ್ಕೆ ಕೆಲಸಗಳೆಲ್ಲ ಬಿಟ್ಟು ಯಾಕೆ ಕಾಯ್ತಾ ಇದ್ದಾರೆ ನೋಡು. ಇಂಥ ಫ್ರೆಂಡ್ಸ್ಗಳು ನಿನಗೆ ಎಲ್ಲಿ ಸಿಗ್ತಾರೆ? ನಿನ್ನ ರಿಲೇಟಿವ್ಸ್ ಎಣ್ಣೆನ ತಲೆಗೆ ಹಚ್ಕೋತಾರೆ, ಆದ್ರೆ ನನ್ನ ಫ್ರೆಂಡ್ಸ್ ಎಣ್ಣೆನ ಒಳಗೆ ಹಾಕೋತಾರೆ. ನಿನ್ನ ರಿಲೇಟಿವ್ಸ್ ಅನ್ಸ್ಕೊಂಡವ್ರು ಇದ್ದಾರೆ, ಮಜ್ಜಿಗೆ ಕುಡಿದ್ರು ತೂರಾಡ್ತಾರೆ. ಆದ್ರೆ ನನ್ನ ಫ್ರೆಂಡ್ಸ್ನ ನೋಡು, ಒಂದು ಕ್ವಾರ್ಟರ್ ಹೊಡೆದ್ರು ಎಷ್ಟು ಸ್ಟಡಿ ಆಗಿದ್ದಾರೆ ನೋಡು, ರಿಯಾಕ್ಟೇ ಮಾಡಲ್ಲ ಅಂತ ಫ್ರೆಂಡ್ಸ್ ಇವರು. ಇನ್ನೊಂದು ಕ್ವಾರ್ಟರ್ ಕೊಟ್ರು ಬೇಡ ಅನ್ನಲ್ಲ ನೋಡು. ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ಫ್ರೆಂಡ್ಶಿಪ್ ಅಂದ್ರೆ. ಇಂಥ ಫ್ರೆಂಡ್ಸ್ಗಳನ್ನ ಕೆಲ್ಸಕ್ಕೆ ಬರ್ದವ್ರು ಅಂತೀಯ ನೀನು? ಅದೇ ನಿನ್ನ ರಿಲೇಟಿವ್ಸ್ ಆಗಿದ್ರೆ ಮನೆಗೆ ಬಂದು ಪುಳಿಯೋಗ್ರೆ, ಹೋಳ್ಗೆ, ಅನ್ನ, ಸಾರು ತಿಂದು ಅವ್ರವ್ರ ಕೆಲಸ ನೋಡ್ಕೊಂಡು ಹೊರಟೋಗಿರೋರು ವರ್ಕೋಹಾಲಿಕ್ಗಳು. ಅದೇ ನೋಡು ನನ್ನ ಗ್ರೇಟ್ ಫ್ರೆಂಡ್ಸ್ಗಳನ್ನ ನೋಡು. ಟ್ರೀಟ್ಗೋಸ್ಕರ 300 ರೂಪಾಯಿ ಕೇಕ್ ತಗೊಂಬಂದು ಹೇಗೆ ನಿಂತಿದ್ದಾರೆ ನೋಡು. ನಾಳೆ ಇಂಟರ್ನಲ್ಸ್ ಇದ್ರು ಮರ್ತ್ ನಿಂತಿರೋದು ನೋಡು. ಇವ್ರಿಗೆ ಏನ್ ತರಿಯ ಕೆಲಸ ಇಲ್ಲ ಅನ್ಕೋಬೇಡ. ತಮ್ಮ ಕೆಲಸ ಎಲ್ಲ ಬಿಟ್ಟು ವೈಟ್ ಫೀಲ್ಡ್, ಬನ್ನೇರ್ಘಟ್ಟ, ಕೆಂಗೇರಿ, ಸಿಲ್ಪೋ ಟ್ರಾಫಿಕ್ ಎಲ್ಲ ದಾಟ್ಕೊಂಡ್ಬಂದು ಹೇಗೆ ನಿಂತಿದ್ದಾರೆ ನೋಡು. ಇವರು ಫ್ರೆಂಡ್ಸ್ ಅಂದ್ರೆ, ಇದು ಫ್ರೆಂಡ್ಶಿಪ್ ಅಂದ್ರೆ. ನಿನ್ನ ರಿಲೇಟಿವ್ಸ್ ಮ್ಯಾರೇಜ್ ಆನಿವರ್ಸರಿಗೆ ಮಾತ್ರ ಟ್ರೀಟ್ ಕೇಳ್ತಾರೆ. ನನ್ನ ಫ್ರೆಂಡ್ಸ್ ಒಂದು ಪೆನ್ಸಿಲ್ ತಗೊಂಡ್ರು ಟ್ರೀಟ್ ಕೇಳ್ತಾರೆ. ನನಗೆ ಟ್ರೀಟ್ ಕೇಳಿದ್ದೆ ಆ ಸ್ಟೇಷನರಿ ಅಂಗಡಿ ಓನರ್, ನನ್ನ ಫ್ರೆಂಡ್ ಅಂತ. ಫ್ರೆಂಡ್ಸ್ನ ಫ್ರೆಂಡ್ಶಿಪ್ ನ ಬಿಟ್ಟು ನಿನ್ ಜೊತೆ ಬರ್ತೀನಿ ಅನ್ಕೊಂಡ್ಯಾ? ನೋ, ನೆವರ್. ನನ್ನ ಫ್ರೆಂಡ್ಸ್ಗೆ ಏನಾದ್ರು ಕೊಡಿಸ್ಬೇಕು. ಐ ವಾಂಟ್ ಟು ಟ್ರೀಟ್ ಕುಷ್ಕ ಕಬಾಬ್. ಅಪ್ಪ, ನಾನು ಇಲ್ಲೇ ಬರ್ತ್ಡೇ ಟ್ರೀಟ್ ಕೊಡಿಸ್ಬೇಕು. ನನಗೆ ಈಗಲೇ 500 ರೂಪಾಯಿ ಕಾಸು ಬೇಕು. ಕುಷ್ಕ ಕಬಾಬ? ಅಪ್ಪ, ಒಬ್ಬ ತಂದೆ ಹತ್ರ ಭಾರತೀಯ ಮಗನಾಗಿ ಕೇಳ್ತಾ ಇದ್ದೀನಿ, ನನಗೆ ಕುಷ್ಕಗೆ ಕಾಸು ಕೊಡು ತಂದೆ. 30 ರೂಪಾಯಿ ಅಲ್ವೇನೋ ಕುಷ್ಕ? ನಿನಗೆ ಇಂಗ್ಲಿಷ್ ಸ್ಟೈಲೇ ಸರಿ. ಐ ವಾಂಟ್ ಟು ಟ್ರೀಟ್ ಬಿರಿಯಾನಿ ರೈಸ್ ರೈಟ್ ನೌ.